ಅಯ್ಯೋ ಅಕ್ಕ, ನಿನ್ನ ಮಗಿ ಎಂಥದೇ ಮರತಿ. ಎಷ್ಟೊತ್ತಿಗೆ ನೋಡಿದ್ರು ನಿದ್ರೆ ಮಾಡ್ತಾನೆ ಇರ್ತಾನೆ. ಹಾಲು ಕುಡಿಯೋದು ನಿದ್ರೆ ಮಾಡೋದು ಎರಡೇ ಕೆಲಸ ಇವನಿಗೆ. ಒಳ್ಳೆ ಪ್ಯಾಕ್ ಬೇರೆ ಆಗಿದೆ ನಮ್ಮ ಅತ್ತೆದು. ಚಳಿ ಒಳ್ಳೆ ಚೆನ್ನಾಗಾಗಿದೆ ಅವನಿಗೆ. ಚಂದದನ ಕಡೆ ಮಾತ್ರ ಚಂದನೇ. ನಿನ್ನ ಹಾಗೆ ಅನ್ನಿಸ್ತದಪ್ಪ ನಂಗೆ ನೋಡಿದ್ರೆ. ಅತ್ತೆ ನೋಡಿದ್ರೆ ನಿನ್ನ ಗಂಡನ ಹಾಗೆ ಅಂತಾರಪ್ಪ. ನೋಡೋಕ್ಕೆ ಬೇಕಾದ್ರೆ ನಿನ್ನ ಗಂಡನ ಹಾಗೆ ಆಗಲಿ, ಬುದ್ಧಿ ಮಾತ್ರ ಅವ್ರದ್ದು ಬೇಡ ಮರತಿ. ಆ ಥರ ಬುದ್ಧಿ ಕಲಿಯೋಕ್ಕೆ ಮಾತ್ರ ಬಿಡಬೇಡ ಅಕ್ಕ. ನೋಡು ನೀನು ಪೂರ್ವಿತ, ಅದೇನೇ ಮರತೆ, ಬಾಲೆ ಎದ್ರಿಗೆ ಕೂತ್ಕೊಂಡು ಎಂಥ ಮಾತಂತ ಆಡ್ತೀಯ. ಎಷ್ಟಾದರೂ ಅವನ ಅಪ್ಪ ಅಲ್ಲನೇ. ಹಾಗೆ ಮನುಷ್ಯರಿಗೆ ಒಂದೊಂದು ಸರಿ ಏನೋ ಗ್ರಾಚಾರ ಕೆಟ್ಟಾಗ ಏನೋ ಆಗ್ತದೆ, ಹಂಗಂತೇಳಿ ಯಾವಾಗಲೂ ಹಂಗೆ ಇರ್ತಾರೆ ಅಂತನಾ? ಈಗೇನೋ ಪಾಪ ಸಣ್ಣವನು, ಗೊತ್ತಾಗಲ್ಲ. ನೀ ದೊಡ್ಡ ಆದಮೇಲೆ ಈ ಥರ ಎಲ್ಲ ಮಾತಾಡಬೇಡ ಕಣೆ. ಅಪ್ಪ ದೇವರೇ, ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ ನಾನು, ಅದು ಯಾವ ಥರ ಕುರುಡು ಪ್ರೀತಿನೋ ಏನೋ ನನಗಂತೂ ಗೊತ್ತಾಗಲ್ಲಪ್ಪ. ಗಂಡನ ಸುದ್ದಿ ಏನಾದ್ರು ಹೇಳಿದ್ರೆ ಸಾಕು, ಕೂಡಲೇ ಸಿಟ್ಟು ಬರ್ತದೆ. ಇಲ್ಲ ಮಾರತಿ ಅಕ್ಕ, ಈಗೇನೋ ಮಾತಿಗೆ ಬಂತಲ್ಲ ಹೇಳಿದ್ದಷ್ಟೇ. ನಾ ಯಾಕೆ ಮಕ್ಕಳಿದ್ರಿಗೆಲ್ಲ ಹಂಗೆ ಮಾತಾಡ್ತೀನಿ? ಈಗಂತೂ ನಿನ್ನ ಮಗಗೆ ಏನು ಅರ್ಥ ಆಗಲ್ಲ ಬಿಡು. ಅವೇನು ಅಭಿಮನ್ಯು ಅಲ್ಲ. ಹೊಟ್ಟೆ ಒಳಗಿರೋಷ್ಟೊತ್ತಿಗೆ ನಾವು ಹೇಳಿದ ಮಾತೆಲ್ಲ ಅರ್ಥ ಮಾಡ್ಕೊಳಕ್ಕೆ. ಯೋ ಸರಿತಾ, ನಿನ್ನ ಕಥೆ ಅಂತದೆ. ಹಾರು ಹೊಡ್ಕೊಂಡು ಮಲ್ಕೊಂಡಿಯಲ್ಲ ಈ ಥರ. ಹಿಂಗೆ ಮಾಡಿದ್ರೆ ನೀನು ಬಾಂತ ಇರೋಕ್ಕಾಗಲ್ಲ. ಏನು ಹುಡುಗಾಟಿಯೇನೆ? ಏನಮ್ಮನಿ ಮಳೆ ಹೊಡೀತದೆ, ಥಂಡಿ ಗಾಳಿ. ನಮಗೆ ಘನಾಗಿದ್ದ ಮನಸ್ಸರಿಗೆ ಈ ಥರ ಚಳಿ, ಮೈಯೆಲ್ಲ ಇದಾದಂಗೆ ಆಗ್ತದೆ. ನೀನು ತಲೆ ಕಟ್ಗೆ ಹೇಳ್ತೀನಿ, ಕಿಮಿ ಗಾಳಿ ಹೋಗಬಾರ್ದೆ. ಈಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗ್ತದೆ. ತಡೀರಿ, 3 ದಿವ್ಸಕ್ಕೆ ಶೀತ ಅದು ಇದು ಅಂತ ಶುರು ಆಗ್ತಿರ್ತದಲ್ಲ, ಅವಾಗ ಗೊತ್ತಾಗ್ತದೆ. ಹಾಗೇನಿಲ್ಲ ಅತ್ತೆ, ಅದೆಲ್ಲ ಹಿಂದಾತು. ಈಗ ಅಕ್ಕ ಕಿವಿ ಕಾಟನ್ ಹಾಕ್ಕೊಂಡಾಳೆ, ಕೆಲವರು ಅದನ್ನೂ ಹಾಕಲ್ಲ ಗೊತ್ತಾ, ಹಾಗೆ ಇರ್ತಾರೆ. ಅವೆಲ್ಲ ಎಂತಕ್ಕೆ ಅಂತಾರೆ ಡಾಕ್ಟ್ರು. ಅವತ್ತು ನನ್ನ ಫ್ರೆಂಡಿಗೊಬ್ಳಿಗೆ ಡೆಲಿವರಿ ಆಗಿತ್ತು, ನಾನು ಹೋಗಿದ್ನಾ. ಈಗ ಇದು ನೀವು ಹೇಳ್ತೀರಲ್ಲ ಅದೇ ಥರನೇ ಅವ್ರ ಕಡೆಯವರು ಯಾರೋ ಹೇಳಿ ಏನು ಫುಲ್ ಪ್ಯಾಕ್ ಮಾಡಿಟ್ಟಿದ್ರು. ಡಾಕ್ಟ್ರು ಬಂದು ಎಲ್ಲ ಬಿಚ್ಚಾಕಿದ್ರು ಗೊತ್ತಾ. ಬೇಡ, ಅವನ್ನೆಲ್ಲ ಯಾಕೆ ಹಂಗೆ ಮಾಡ್ತೀರಿ, ಕ್ಲೀನಾಗಿ ಗಾಳಿ ಆಡ್ತಿರ್ಬೇಕು ಅಂತ. ನೀನೊಬ್ಳು ಸುಮ್ಮನೆ ಇರು ಮಾರತಿ. ನೀನೇ ಹೇಳಿ ಹಿಂಗೆಲ್ಲ ಇದು ಮಾಡಿದ್ದ ಡಾಕ್ಟ್ರಂತೆ. ಡಾಕ್ಟ್ರಿಗೆ ಹೇಳ್ತಾರೆ, ಅವ್ರಿಗೇನು ಇಲ್ಲಿ ಕಡೆಗೆ ಹೊಳ್ಳಿ ಮನೆ ಕೆಲಸ ಮಾಡ್ಕೊಡೋಕೆ ಅವ್ರು ಬರ್ತಾರಾ? ಅವ್ರು ಎಂತಕ್ಕೆ ಹಂಗೆ ಹೇಳೋದು ಗೊತ್ತಾನ? 3 ದಿನಕ್ಕೆ ಡಾಕ್ಟ್ರ್ ಹತ್ರ ಹೋತಾ ಮೆಡಿಸಿನ್ ತಗೋತಾ ಇದ್ದರೆ ಯಾರಿಗೆ ಲಾಭ? ಅವರಿಗೆ ಲಾಭ. ಅದಕ್ಕೆ ಹಂಗೆ ಹೇಳ್ತಾರೆ. ಓಹೋ ಅತ್ತೆ, ನಿಮ್ಮ ಲಾಜಿಕ್ ಮಾತ್ರ ಭಾಳ ಚೆನ್ನಾಗದೆ. ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದ್ರಿ ನೀವು? ಇರಲಿ ಬಿಡಿ, ನೀವು ಡಾಕ್ಟ್ರಿಗೆ ಬೈಬೇಡಿ ಮಾರ. ಈಗ ಸ್ವಲ್ಪ ಹೊತ್ತು ಆಮೇಲೆ ಮಫ್ಲರ್ ಕಟ್ಕೋತೀನಿ ನಾನು. ಕಾಟನ್ ಹಾಕ್ಕೊಂಡೀನಿ ಅತ್ತೆ, ಕಿವಿಗೇನು ಗಾಳಿ ಹೋಗಲ್ಲ. ಆದರೂ ನಿಜ ಬಿಸಿ ಬೆಚ್ಚಗೆ ಇರ್ಬೇಕೆ, ಪೂರ್ತಿಗೆ ಅಂತ ಗೊತ್ತಾಗಲ್ಲ. ಇವು ನಿಂದೆ ಹಿಂಗೆ ಇದು ಬಾಂಟೆ ಆದಾಗಿ ಅಂತ ಮಾಡ್ತಾರೆ ಏನೋ ನಿನ್ನಮ್ಮ. ಬಿಡು. ಅಲ್ಲ ಅತ್ತೆ, ಸತ್ಯ ಹೇಳಿ, ನಿಮ್ಮ ಬಾಣತನದಲ್ಲಿ ನೀವು ಇದೇ ಥರ ಈಗ ನೀವು ಹೇಳ್ತೀರಲ್ಲ ಆ ಥರ ಇದ್ರ ನೀವು? ಆ ಥರ ಯೋ ಮಗುವೆ, ನಿನ್ನ ಹುಚ್ಚು ಹಾಳಾಗಿತ್ತು. ನಮ್ಮ ಬಾಣತನದಲ್ಲಿ ಕಾಲಸಿ ನಿಮಗೆ ಮಾಡಿದ್ರೆ ಹೌದಾ ನೀವು ತಡ್ಕೊತೀರಂದ್ರೆ? ಎಲ್ಲಿ ಹೆರಿಗೆಯಾಗ 3 ದಿನದ ತನಕ ಮೆತ್ತಗಿನ ಬೆಣ್ತಕ್ಕಿ ಅನ್ನ, ಅದ್ರ ಮೇಲೆ ಕೊಂಚಿಕಾಯಿ ಉಪ್ಪಿನಕಾಯಿ, ಅದೇ ಒಂಚೂರು ಉಪ್ಪಾಗಿ ನಾಲ್ಗಿಗೆ ತೊಡ್ಕೊಂಡ್ರೆ ಅದೇ ದೊಡ್ಡ ಇದು ಅಂತ. 3 ದಿನ ಬರೀ ಅದನ್ನೇ ತಿಂದ್ಕೊಂಡಿರೋದು. ನನಗೆಲ್ಲ ಗ್ಯಾನ್ ಸಮ ಇಲ್ಲ ಈಗ. ಆಮೇಲೆ ಒಂದು 4 ದಿನ ಏನೋ ಗೋಧಿ ಪಾಯಸ ಮಾಡಿ ತುಪ್ಪ ಹಾಕಿ ಕೊಡೋದಲ್ಲ. 11 ದಿನದ ಮೇಲೆ ಕಳೆ ಎಂಥದ ಅಂತೂ ಮಾಡ್ತಿತ್ತು. ಮಿಣಸಾರು ಕೊಡ್ತಿತ್ತೇನು. 4-5 ದಿನ ಆದಮೇಲೆ ಗೋಧಿ ತುಪ್ಪ ಹಾಕಿ ಕೊಟ್ಟಂಗೆ ಹಾಲು ಆಗ್ತದೆ ಅಂತ ಕೊಡೋದು. ಪಾಪ ಅವಾಗೆಲ್ಲ ಖಾರವನ್ನ ದಿನ ಇರ್ತಿತ್ತಲ್ಲ. ಅಲ್ಲ, ದೇವ್ರು ನಡ್ಸ್ಕೊಟ್ಟು ನಿಮ್ಮ ಮನೇಲಿ ಈಗಲೂ ಅದೇ ಬಿಡು, ಇಲ್ಲ ಅನ್ನೋದೇನಿಲ್ಲ. ಗ್ಯಾಲ್ಟ್ದಲ್ಲಿ ಖಾರ ಕೊಡೋದು ಗೊತ್ತಾನು? ಬೆಳಗ್ಗೆ ಮುಂಚೆ ಎದ್ದರೆ ಹಾಳು ಹೊಟ್ಟೆ ಕುಡಿಬೇಕಿತ್ತು. ಇಂತಿಂಥ ಗ್ಯಾಲ್ಟ್ದಲ್ಲಿ ಹಾಕಿ ಕೊಡೋದು ಅಮ್ಮ. ಅದು ಗಿರ್ಗಡ್ಸಿಗೆ ಹಾಕಿ ಕೊಟ್ಟುಬಿಟ್ರೆ ಹಾಲು ಅಂದರೆ ಹುಡುಗರು ಕೊಡ್ದಷ್ಟು ಬಿಟ್ಟಷ್ಟು.
ಈಗ ನಿಮಗೆ ಹಾಲಾತನೋ ಇಲ್ಲನೋ ಕೇಳೋ ಪ್ರಶ್ನೆನೇ ಇರಲ್ಲ ಅವಾಗ. ಎಲ್ಲ ಜ್ಞಾನ ಮಾಡ್ಕೊಂಡ್ರೆ ನಮ್ಮ ಕಾಲಕ್ಕೂ ನಿಮ್ಮ ಕಾಲಕ್ಕೂ ಭಾಳ ವ್ಯತ್ಯಾಸದೆ ಬಿಡು. ಅವಾಗೆಲ್ಲ ವಾತಾವರಣನೂ ಹಾಗೆ ಇರ್ತಿತ್ತು ಅತ್ತೆ. ನಾವೇನು ಪೂರ್ತಿ ಡೆಲಿಕೇಟು, ಬರೀ ಮೆಡಿಷನ್ನಲ್ಲೇ ಇದ್ದಂಗಿದ್ದೇವೆ. ಅದ್ರ ಮೇಲೆ ಮತ್ತೆ ಇದನ್ನು ತಿಂದರೆ ಒಂದಕ್ಕೊಂದುವರೆ ಆಗ್ತದಷ್ಟೇ. ಸುಮ್ಮನೆ ಕುತ್ಕ. ನಾವೇನು ಮೆಡಿಸಿನ್ ತಿಂತಿಲ್ಲ, ನಮ್ಗೆ ಮಾದರಿ ಕೊಡ್ತಿದ್ರಪ್ಪ, ನಂಬ್ತಿದ್ದೆ ಒಂದೊಂದು. ಆದರೂ ಇದೇ ಮೆಣಸಾರು ಕುಡಿಯೋದು ಬೇಡ, ಬ್ರ್ಯಾಂಡಿ ಕುಡಿಯೋದು ಬಿಡ್ತಿಲ್ಲ. ನಮ್ಮಮ್ಮ ಸುಮ್ಮನೆ ಹೇಳೋದಲ್ಲ, ಮುಂಚೆ ಬೆಳಕು ಬಿಡ್ಬೇಕಾದ್ರೆ ಮುಂಚೆ ಗೋಧಿಗೆ ಸುಟ್ಟು ಇದರಲ್ಲಿ ಬ್ರ್ಯಾಂಡಿಲೇ ತೇದೊಂದು ತೊಟ್ಟು ಕುಡಿಸ್ಬಿಡೋದು. ಕುಡಿಸ್ದು ಮೊಲಗೆ ಬಿಟ್ಟರೆ ನಿದ್ರೆ ಅಂದ್ರೆ ನೋಡು, ಬಾಲಿ ಎಷ್ಟು ಹೀಕಿಂಡ್ರೂ ಎಚ್ಚರತಿರಲ್ಲ. ಅವೆಲ್ಲ ಈಗ ಜ್ಞಾನ ಮಾಡಿದ್ರೆ. ಓಹೋ, ನೀವು ಬ್ರ್ಯಾಂಡಿ ಎಲ್ಲ ಕುಡಿತಿದ್ರ ಅತ್ತೆ? ಬಾಣಂತಾರೆ ಬ್ರ್ಯಾಂಡಿ ಕುಡಿಬೇಕಾ? ಹ್ಞೂನೇ ಮತ್ತೆ. ಅಯ್ಯೋ, ನಿಂಗೆ ಎಂಥದ್ದು ಗೊತ್ತಿಲ್ಲ ಅನ್ಸರಿತಾ. ನೀನು ಅಮ್ಮಿ ಹೇಳಲೇ ಇಲ್ಲನೇ ಬ್ರ್ಯಾಂಡಿ ಕುಡಿಬೇಕಪ್ಪ, ಜೀವ ಒಣಗಬೇಕು. 15 ದಿವಸ ತನಕ ಬಾಣ್ತೇರು ಒಣಗಬೇಕು, ಮೈ ತುಂಬಾರ್ದು. 15 ದಿನದ ಮೇಲೆ ಆಮೇಲೆ ಗನಾಗೆ ಎಲ್ಲ ತಿಂದು ಉಂಡು ಮೈ ತುಂಬ್ಕಿಬೇಕು. ಅಕ್ಕ ಚಾನ್ಸ್ ಹೊಡೆದಲ್ಲ. ಓ ಅಮ್ಮ ಅವತ್ತೇ ತಂದಿಟ್ಟದೆ, ನಾನು ಎಂತಕ್ಕಪ್ಪ ನೋಡಿದೆ. ಮಜಾ ಮಾಡಿ ಹೇಳ್ತೀನಿ. ಮಜಾ ಮಾಡೋದಂತ ಹೇಳಿ ಕಡಿಕೆ ಎಷ್ಟೊತ್ತಿಗೂ ಅದನ್ನೇ ಇದು ಮಾಡೋದಲ್ಲ, ಅದೇ ಅಭ್ಯಾಸ ಆಗೋತದ ಕಡಿಕೆ. ಅವಾಗವಾಗ ಚೂರು ಈ ಹೊಲಸು ಹುಳಿ ಮಾಡಿದಾಗ ಅವೆಲ್ಲ ಜೀರ್ಣ ಆಗ್ಬೇಕಲ್ಲ, ಹಾಗಾಗಿ ಮತ್ತೇನು ಇದಕ್ಕೆ ಅಂತ ಅಲ್ಲ. ಎಷ್ಟು ತಿಂಗಳ ತನಕ ಕುಡಿಬೇಕು ಅತ್ತೆ? ಏನೊಂದು ಗಾಯ ಮಾಯಕ್ಕೆ ಅಂತೇಳಿ ಇದೇನೀಗ ಅದು ಆಫೀಸಿನಾಗಿದ್ದಲ್ಲ ಏನಲ್ಲ ಅಂತ 2 ತಿಂಗಳ ತನಕ ಕುಡಿದ್ರೆ ಸಾಕು. ಆದರೂ ಆಮೇಲೆ ಸರಿತಾ ಮಗನೇ ಮನೆಗೆ ಹೋತೀಯಲ್ಲ, ಕೆಲಸ ಬಿಗೂ ಅದಕ್ಕೂ ಮೈ ಕೈ ಹೊಡ್ತಾಗ್ತದಲ್ಲ, ಆವಾಗ ನನ್ನ ತಟ್ಟನೆ ಎಷ್ಟು ಒಂದು ಒಳಲೆ ಕುಡಿದ್ರೆ ಸಾಕು ನಿಮಗೆ. ಆಗ ಮಲ್ಕೆ ಮೈ ಕೈ ಸ್ವಲ್ಪ ಲಘು ಆಗ್ತದೆ, ಕೆಲಸ ಮಾಡೋಕ್ಕೆ ಸಲೀಸಾಗ್ತದೆ. ಅಲ್ಲ ಅತ್ತೆ, ನಾವೊಂದು ಇದನ್ನು ಕೇಳ್ತೀನಿ, ನೀವು ಮತ್ತೇನು ಬೇಜಾರು ಮಾಡ್ಕೊಂಬೇಡಿ. ಅಷ್ಟು ಮೈ ಕೈ ನೋವು ಹೋಗ್ತದೆ ಹಂಗೆ ಹಿಂಗೆ ಅಂತೀರಲ್ಲ, ಭಾಳ ಕೆಲಸ ಮಾಡಿದಾಗ ನೀವು ಈಗಲೂ ಏನಾದ್ರು ಒಂಚೂರು ತಗೋತೀರಾ? ತಗೊಳೋದಂದರೆ ಏನಲ್ಲ, ನಿಮ್ಮ ಮಾವ ಗೊತ್ತಿಲ್ಲ, ಪವನ ಒಂದೇ ಒಂದು ದಿವಸ ಹಿಂಗೆ ಹೇಳಿದ್ನ, ಭಾಳ ಮೈಕೈ ಹೊಡ್ತಾತದ ಮಾರಯ್ಯ ಒಂದೊಂದು ಸತಿ ತಂದು ಕೊಟ್ಟೋಗೇನೆ ಉದ್ದೇ ಒಂದು ಬಾಟ್ಲಿ. ಎಲ್ಲೇ ಆದರೂ ಒಂದು ಕೆಲ್ಲು ಖಾಲಿ ಆಗಲ ಇನ್ನೂ. ನಿಮ್ಮ ಮಾವ ಗೊತ್ತಿಲ್ಲ. ಪವನ್ ಮೊನ್ನೆ ಬಂದು ನೋಡ್ದವ ಬೈತಿದ್ದ, ಅವನಲ್ಲಿ ಇಡೋದಾದ್ರೆ ಅತ್ಲಾಗ ಅಂಗಡಿಲೇ ಇಡ್ಬೋದಿತ್ತಲ್ಲ, ಮನೆಗೆ ಅಂತ ತಂದು ಇಟ್ಕೊಂಡಿದ್ದು, ಹಂಗಾರೆ ಒಂದು ಚುಚ್ಚು ತಗೋಬಾರ್ದಾನು ಅಂತ. ನಂಗೊಂಥರ ಹೆದರಿಕೆ ನಾಚಿಕೆ, ಯಾರು ಬಂದಾಗ ಒಂಥರ ಇದಾಗ್ಬಿಟ್ರೆ ಅಂತ. ಹಂಗಾಗಿ ತಗೊಳಲ್ಲ, ಭಾಳ ಬೇಗ ಅದು ಒಂದೊಂದು ದಿವಸ ತೊಟ್ಟೆಲ್ಲಾರು. ಅಲ್ಲ ಅತ್ತೆ, ಡ್ರಿಂಕ್ಸ್ ಮಾಡ್ಕೊಂಡು ಕಡೆಗೆ ಮಾವನ ಹತ್ರ ಜಗಳ ಮಾಡೋಕ್ಕೆ ಶುರು ಮಾಡ್ತೀರಾ ಹೆಂಗೆ? ಉಸಿರೇ ಬಿಡಲ್ಲ, ಹಂಗೇನಾರು ತಗೊಂಡಾಗ ಉಸಿರೇ ಬಿಡಲ್ಲ. ಅಲ್ಲ ಕಡೆಗೆ ಎಲ್ಲಾರು ಬಾಯಿ ತಪ್ಪು ಮಾತಾಡ್ತಾ ಇವರಿದ್ರೆಲ್ಲಾರು ಹೇಳ್ಗೀಳಿರೆ ಮತ್ತೇನಿಲ್ಲ, ನಾನು ಕೊಲೆನೇ ಮಾಡ್ದಂಗೆ ನೀವು. ಇಲ್ಲ ಅತ್ತೆ, ನಾವೆಲ್ಲ ಈಗ ತಮಾಷೆ ಕೇಳಿದ್ದು ಬಿಟ್ಟರೆ ನಮ್ಗೆ ಹಂಗೆ ಗೊತ್ತಾಗಲ್ಲ. ಮಾವನಿದ್ರೆ ಎಲ್ಲ ಎಂತ ಕೇಳ್ತೀವಿ, ಮಾವನಿದ್ರೆ ಅಂತಾನೇ ಇಲ್ಲ, ಬೇರೆ ಯಾರಿದ್ರೂ ಹೇಳಲ್ಲ. ಓನೇ ಮರತಿ ಗಿರಾಚಾರ ಕೆಟ್ಟಾಗ ಮೊದಲೇ ಮಾವು ಸಿಟ್ಕೊಂಡು ಕೂತಿದ್ರು ನನ್ನ ಮೇಲೆ. ಹೋಗೋ ತನಕ ಏನು ಇಳ್ದಿರ್ತದ ಅಲ್ಲ ಹಂಗೆ ಇರ್ತದ ಗೊತ್ತಿಲ್ಲ. ಹಿಂಗಿದ್ದಾವೇನಾರು ಒಂದು ಕಿವಿ ಮೇಲೆ ಬಿದ್ದರೆ ಮತ್ತೇನಿಲ್ಲ. ಮಾವು ಎಂತ ಸಿಟ್ಟು ಮಾಡ್ಕೊಂಡಿದ್ರು ಅತ್ತೆ? ನೀವು ಇಲ್ಲಿಗೆ ಬರಬಾರ್ದು ಅಂತನೇ ಹಿಂಗೆ? ಹಾಗೇನಾರು ಇದ್ದರೆ ಹೇಳಿ, ಫೋನ್ ಮಾಡಿ ಕೇಳ್ತೀನಿ ನಾನು. ಇಲ್ಲ ಮಗನ, ಹಾಗೆಲ್ಲ ಇಲ್ಲೇ ಹಂಗಿರೋಕೆ ಅವರೇ ಜ್ಞಾನ ಮಾಡಿ ಹೇಳಿದ್ದು, ಹೋಗೊಂದು 2 ದಿವಸ ಇದ್ದು ಬರಬಾರ್ದನೋ ಅವ್ರಾರು ಅಲ್ಲಿ ಏನು ಮಾಡ್ತಾರೆ ಅಂತ. ಇಲ್ಲಿದ್ರೆ ನಾನು ಎಲ್ಲಿ ಇದು ಮಾಡ್ತಿದ್ದೆ, ಆ ಥರ ಎಲ್ಲ ಏನಿಲ್ಲ. ನಿಮ್ಮ ಮನಸ್ಸಿಗೆ ಅದನ್ನು ಇದು ಮಾಡಬೇಡ. ಬೇರೆ ಎಂಥಾರು ಸಣ್ಣ ಪುಟ್ಟವು ಇರ್ತಾವಲ್ಲೇ ಮನೆ ಅಂದಮೇಲೆ, ಅವು ಬಿಡಿ ಅತ್ತೆ, ಆ ಥರದವು ಸಾಧಾರಣ ಎಲ್ಲ ಮನೆಯಲ್ಲೂ ಇರ್ತದೆ. ಹಾಗೆ ಮತ್ತೆ ಅಲ್ಲ ಈಗ ಮಾತಾಡ್ತಾ ನಾ ಇಲ್ಲಿ ಇತ್ತೇ ಇದ್ದೀನಿ, ತಲೆಗೆ ಅಂತ ಕಟ್ಕೊಂಡ್ಲೇ. ಸರಿತಾ ಮಗನೇ, ಹಿಂಗೆ ಮಾಡಬೇಡ ನೋಡು. ಅದ್ರ ಕತೆ ಆತಲ್ಲ, ಇವು ನೋಡಿ ಇಲ್ಲಿ ಅತ್ತೆ, ಹಾಲು ಕುಡಿದು ಮಲಗ್ದ ಅಂದರೆ ಮತ್ತೆ ನಾವೇ ಇರಿಸ್ಬೇಕು. ಅದು ಯಾವ ಥರ ನಿದ್ರೆನೇನು. ಅಯ್ಯೋ ಮಾಡತ್ತಿ, ನಿದ್ರೆ ಮಾಡಲಿ ಬಿಡು, ನಿದ್ರೆ ಮಾಡಿದಷ್ಟಕ್ಕೂ ಒಳ್ಳೆಯದು ಮಕ್ಕಳು, ಗೊತ್ತಾನು.
ಹಂಗೆ ಹೇಳ್ಬೇಡೆ ಪೂರ್ವಿತ, ಕಣ್ಣಾಗ್ತದೆ. ಒಂದಿಷ್ಟು ತೆಗಿಬೇಕು ಈಗ. ಅಲ್ಲಿ ನೀ ಹೇಳಿ ಸುಳ್ಳೇನಲ್ಲ, ಗಾನ ಬಾಲೆ ಆಮಾತು ಇದಾತು ಹಂಗಿರ್ತಾನೆ ಅಂತ ಮಾಡಿನಪ್ಪ. ನಿನ್ನಾಕ ಕೆಲಸ ಮಾಡೋದಕ್ಕೂ ಮನೇಲಿ ಹಿಂಗಿದ್ದು ಬಾಲೆ ಆಗಿಬಿಟ್ರೆ ಅದಕ್ಕೆ ಬಾಣ್ತಿ ಅಂತಲೇ ಮರ್ತೋಗ್ತದೇನು. 6-7 ತಿಂಗಳಾಗ ತನಕ ಅತ್ಲ ಕಳ್ಸಕ್ಕೆ ಹೋಗ್ಬೇಡಿ. ನಾವು ಕಳಿಸಲ್ಲ, ನಿಮ್ಮ ಸೊಸೆಗೆ ಹೇಳಿ ಇನ್ನೊಂದು ವಾರಕ್ಕೆ ನಾವು ಹೋಗ್ತೀನಿ ಅಂತ ಕೂತ್ಕೋತದೇನ.